ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಿವತ್ತು ನಿಮಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟನ್ನು ಮನೆಯಲ್ಲೇ ಹೇಗೆ ಬೆಳೆಸೋದು, ಯಾವ ಗೊಬ್ಬರ ಹಾಕಬೇಕು, ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಹಣ್ಣಿನ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಡ್ರ್ಯಾಗನ್ ಫ್ರೂಟು ಹಣ್ಣು ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತು, ಹಣ್ಣನ್ನು ತಿಂದಿರ್ತೀರಿ. ಅದರ ಕಟಿಂಗ್ಸು ಅಥವಾ ನರ್ಸರಿಯಿಂದ ತಂದಿರುವಂತಹ ಗಿಡ ಇದ್ದರೆ ಅದನ್ನು ನೆಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಹಣ್ಣು ಕೂಡ ತುಂಬಾ ಆರೋಗ್ಯಕ್ಕೆ ತುಂಬಾ ಉಪಯೋಗವನ್ನು ಹೊಂದಿದೆ. ಇದು ಹಣ್ಣಿನ ಉಪಯೋಗ ಹೇಳ್ಕೊಡ್ತಾ ಇದ್ದೀನಿ ಏನಂದರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾರು ಅಥವಾ ಫೈಬರ್ ಅಂಶ ಹೆಚ್ಚಿರೋದ್ರಿಂದ ಹೊಟ್ಟೆಯ ಸಮಸ್ಯೆಗಳು ಮತ್ತು ಮಲಬದ್ಧತೆಯನ್ನು ಇದು ತಡೆಯುತ್ತೆ. ಹಾಗೆ ತೂಕ ನಿಯಂತ್ರಣ ಮಾಡೋರಿಗೆ ತುಂಬಾ ಪ್ಲಸ್ ಪಾಯಿಂಟು. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕ ಇಳಿಸಿಕೊಳ್ಳೋ ಬಯಸುವವರಿಗೆ ಇದು ಒಂದು ಉತ್ತಮವಾದ ಆಹಾರವಾಗಿದೆ. ಹಾಗೆ ಹೃದಯದ ಆರೋಗ್ಯಕ್ಕೆ ಈ ಹಣ್ಣಿನಲ್ಲಿರುವಂತಹ ಸಣ್ಣ ಕಪ್ಪು ಬೀಜಗಳು ಉತ್ತಮ ಕೊಬ್ಬನ್ನು ನೀಡೋದ್ರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಈ ಗಿಡದ ಬಗ್ಗೆ ಅಥವಾ ಈ ಹಣ್ಣಿನ ಬಗ್ಗೆ ಉಪಯೋಗ ಏನು ಅನ್ನೋದನ್ನು ತಿಳಿದಾಯಿತು. ಇದನ್ನು ನೆಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಇದನ್ನು ನೆಡ್ಬೋದು. ಯಾವುದೇ ಥರ ರಿಸ್ಕ್ ಕೂಡ ಇದನ್ನು ನೆಡುವಾಗ ನಮಗೆ ಬರೋದಿಲ್ಲ. ಯಾಕಂದರೆ ತುಂಬಾ ಇಷ್ಟೊಂದು ಈಸಿಯಾಗಿ ಇದನ್ನು ನೆಡ್ಬೋದಾ ಅಂತ ಅನಿಸುತ್ತೆ. ನನಗೆ ನನ್ನ ಫ್ರೆಂಡ್ ಹೋದ ವರ್ಷ ಒಂದು ಗಿಡನ ಕೊಟ್ಟಿದ್ಲು. ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಇದನ್ನು ನೆಡು ಅಂತ ಹೇಳಿದ್ಲು. ನಾನೇನು ಮಾಡಿದೆ, ಅದೊಂದು ಸಣ್ಣ ಗ್ರೋ ಬ್ಯಾಗ್ ಒಳಗೆ ಹಾಕಿ ಸುಮ್ಮನೆ ಹಾಕಿ ಇಟ್ಟಿದ್ದೆ. ನಾನು ಅದರ ಬಗ್ಗೆ ಆಸಕ್ತಿನೇ ವಹಿಸಿರಲಿಲ್ಲ ಆಗಿದೆ. ಅದೇನಾಯಿತು, ಈ ಸರ್ತಿ ನೋಡಿ ಇದೇ ಥರದ್ದು ಗ್ರೋ ಬ್ಯಾಗ್ ಒಳಗೆ ಹಾಕಿಟ್ಟಿದ್ದೆ. ಈ ಸರ್ತಿ ನೋಡುವಾಗ ಇದು ಸ್ವಲ್ಪ ಚಿಗುರು ಬಂದು ಈ ರೀತಿ ಆಗಿತ್ತು. ಅವಳು ಕೊಟ್ಟಿರೋದು ಚಿಗುರು ಬಂದಿದೆಯಲ್ಲ, ಇದನ್ನು ಇನ್ನೊಂದು ಬೇರೆಯ ಪಾಟ್ ಅಥವಾ ಗ್ರೋ ಬ್ಯಾಗು ಯಾವುದಕ್ಕಾದ್ರೂ ಹಾಕಿ ಇದನ್ನು ಬೆಳೆಸೋಣ ಅಂತ ಹೇಳಿ ನಾನು ರೆಡಿ ಮಾಡಿಕೊಂಡೆ. ಹಾಗಾಗಿ ಒಂದು ವಿಡಿಯೋನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಗ್ರೋ ಬ್ಯಾಗನ್ನು ತರಿಸಲ್ಲ. ಪ್ಲಾಸ್ಟಿಕ್ ಕವರ್ಗಳು ಮನೆಯಲ್ಲೇ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ತಂದಿರೋದು, ಶಾವಿಗೆ, ರವೆ ಇಂಥದ್ದೇನಾದ್ರು ತಂದಿರುವಂಥ ಸ್ವಲ್ಪ ದಪ್ಪ ಪ್ಲಾಸ್ಟಿಕ್ ಕವರನ್ನೇ ಉಪಯೋಗಿಸ್ತೀನಿ ಅನ್ನೋದು ಸಾಮಾನ್ಯವಾಗಿ ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ತೋರಿಸಿ ಕೂಡ ಕೊಟ್ಟಿದ್ದೀನಿ. ಇದು ಇಷ್ಟು ಸಣ್ಣಕ್ಕಿರುವಂಥದ್ದು. ನೋಡೋಣ ಇದನ್ನು ನೆಟ್ಟು ಎಷ್ಟು ದೊಡ್ಡಕ್ಕಿದಾಗಬಹುದು, ಇದರಿಂದನೇ ಹಣ್ಣನ್ನು ಪಡ್ಕೊಳ್ಬೋದಾ ಅಂತ ಹೇಳಿ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಇದಕ್ಕೋಸ್ಕರ ನಾನು ಒಂದು ಕವರನ್ನು ಕೂಡ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಅದರಲ್ಲಿರುವಂತಹ ಜಾಸ್ತಿ ನೀರುಗಳು ಆಚೆ ಹೋಗೋ ಹಾಗೆ ಸಣ್ಣ ಸಣ್ಣ ಹೋಲ್ಗಳನ್ನೆಲ್ಲ ಮಾಡಿಕೊಂಡು ಮಣ್ಣನ್ನು ತುಂಬಿಸಿ ಇದನ್ನು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿದ್ದೀನಿ. ಮಣ್ಣು ಯಾವುದು ಹಾಕ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಗಾರ್ಡನ್ ಸಾಯಿಲ್ ಅಥವಾ ಇದಕ್ಕೆ ಗಾರ್ಡನಿಂಗಿಂತ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಣ್ಣನ್ನೇ ಯೂಸ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಬೇಕಿದ್ದರೆ ನನ್ನ ವಿಡಿಯೋದಲ್ಲಿ ನೋಡಿ, ವಿಡಿಯೋ ಇದೆ ಹಾಕಿದ್ದೀನಿ, ನೋಡಿ ಅದನ್ನು ನನ್ನ ಚಾನಲ್ಗೆ ಹೋಗಿ. ಇದಕ್ಕೀಗ ಸಪೋರ್ಟಿಗೆ ನಾನು ಏನು ಮಾಡಿದ್ದೀನಿ, ಒಂದು ದಪ್ಪ ಕೋಲನ್ನು ಕೊಟ್ಟಿದ್ದೀನಿ, ಅಂದರೆ ಕಟ್ಟಿಗೆ ಪೀಸನ್ನು ಇದಕ್ಕೆ ಕೊಟ್ಟಿದ್ದೀನಿ ಸಪೋರ್ಟಿಗೆ. ಡ್ರ್ಯಾಗನ್ ಫ್ರೂಟ್ಸು ಸ್ವಲ್ಪ ಬಳ್ಳಿಯಾಗಿ ಹಬ್ಬೋದ್ರಿಂದ ಇದು ಸಪೋರ್ಟಿಗೆ ಅಂತ ಕೊಟ್ಟಿರೋದು ಅಷ್ಟೇ. ನಿಮಗೆ ಈ ರೀತಿ ಕಟ್ಟಿಗೆ ಪೀಸು ಸಿಗದೇ ಇದ್ದರೆ ಅಥವಾ ಟ್ರೀಪ್ ಪೀಸನ್ನಾದರೂ ತೊಗೋಬೋದು. ಇಲ್ಲಾದರೆ ಅದು ಸಿಗದೇ ಇದ್ದರೆ ಒಂದು ಪ್ಲಾಸ್ಟಿಕ್ ಪೈಪ್ ಪೀಸ್ ಆದರೂ ತೊಂದರೆ ಇಲ್ಲ. ಅದನ್ನು ಮಣ್ಣಿನ ಆಳಕ್ಕೆ ಒಗೆದು ಸ್ವಲ್ಪ ಮಣ್ಣನ್ನು 1-1.5 ಇಂಚಿನಷ್ಟು ಸ್ವಲ್ಪ ಆಳವಾಗಿ ಸ್ವಲ್ಪ ಹೋಲ್ ಮಾಡಿಕೊಂಡು ಅದರೊಳಗೆ ಇದನ್ನು ಹಾಕಿದ್ರೆ ಆಯ್ತು ಅಷ್ಟೇ. ಸ್ವಲ್ಪ ತುದಿ ಭಾಗದಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಡ್ಡಿ ರೀತಿ ಬರುತ್ತೆ. ಅದನ್ನು ನೆಲಕ್ಕೆ ಮಣ್ಣೊಳಗೆ ನೆಟ್ಟರೆ ಆಯಿತು ಅಷ್ಟೇ. ಅದು ಏನು ಮಾಡಬೇಕು ಇನ್ನೊಂದು ಅಂದರೆ, ಎಡ್ಜು ಮಧ್ಯಭಾಗ ಇರುತ್ತಲ್ವ, ಅದನ್ನು ನಾವು ಇದಕ್ಕೆ ಕೋಲು ಅಥವಾ ಪ್ಲಾಸ್ಟಿಕ್ಕು ಅಥವಾ ರೀಪೀಸ್ ಏನೇ ಇದ್ದರೂ ಅದು ಸಪೋರ್ಟಾಗಿ ನಿಲ್ಲೋ ಹಾಗೆ ಇದನ್ನು ಇಟ್ಟು, ಇದು ಚಿಗುರು ಬಂದಿರೋದ್ರಿಂದ ಚಿಗುರು ಬರದೇ ಇದ್ದರೂ ಕೂಡ ಕೋಲಿಗೆ ಕಟ್ಟಿಗೆ ಪೀಸುಗೆ ಸಪೋರ್ಟ್ ಆಗಿರಲಿ ಅಂತ ಹೇಳಿ ಒಂದು ಹಗ್ಗವನ್ನು ಕಟ್ಟಿದ್ರಾಯಿತು. ಇದಕ್ಕೆ ನೀವು
ಇದಕ್ಕೆ ಸೆಣಬೆ ದಾರ ಅಂತ ಬರುತ್ತಲ್ಲ ಅದನ್ನಾದರೂ ಉಪಯೋಗಿಸ್ಬೋದು, ಇಲ್ಲ ಪ್ಲಾಸ್ಟಿಕ್ ದಾರವನ್ನಾದ್ರೂ ಉಪಯೋಗಿಸ್ಬೋದು. ನಾನು ಇದಕ್ಕೆ ಪ್ಲಾಸ್ಟಿಕ್ಕು ಸ್ವಲ್ಪ ಹಗ್ಗವನ್ನು ಇದಕ್ಕೆ ಸಪೋರ್ಟಿಗೆ ಅಂತ ಹಾಕಿ ಕಟ್ತಾ ಇದ್ದೀನಿ. ಮೇಲ್ಗಡೆ ಕೂಡ ಸ್ವಲ್ಪ ಚಿಕ್ಕದಿರೋದ್ರಿಂದ ಅದು ಬಾಗಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೂ ಸ್ವಲ್ಪ ಆಧಾರವಾಗಿ ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ದೀನಿ. ನಂದು ಇದೊಂದು ಸಣ್ಣ ಪ್ರಯತ್ನ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆಲ್ಲಾದರೂ ನೀವೆಲ್ಲಾದರೂ ಫ್ರೆಂಡ್ ಮನೆಗೋ ಅಥವಾ ಎಲ್ಲರೂ ಹೋಗಿದ್ದಿದ್ರೆ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಅವ್ರ ಮನೇಲಿದ್ದರೆ ಒಂದು ಸಣ್ಣ ಪೀಸನ್ನು ಕಟ್ ಮಾಡ್ಕೊಂಡು ಬಂದು ನೀವು ಕೂಡ ಈ ರೀತಿ ನೆಟ್ಟು ಡ್ರ್ಯಾಗನ್ ಫ್ರೂಟ್ಸನ್ನು ನೀವೇ ಮನೆಯಲ್ಲೇ ಬೆಳೆಸ್ಕೊಳ್ಬೋದು. ಇದಕ್ಕೆ ಗೊಬ್ಬರನ ಏನು ಹಾಕ್ತಾ ಇದ್ದೀನಿ ನಾನು ಅಂತ ಹೇಳಿದರೆ ನೀವೇ ನೋಡಿ. ನಾನು ಎಲೆ ಗೊಬ್ಬರ ಅಂದರೆ ಇದು ಎಲೆಗಳನ್ನೆಲ್ಲ ಸೇರಿಸಿ ಗೊಬ್ಬರನ ಮಾಡಿರುವಂಥದ್ದು. ನಾನು ಇದರ ವಿಡಿಯೋ ಕೂಡ ಹಿಂದೆ ಹಾಕಿದ್ದೀನಿ, ನೋಡಿರೋರಿಗೆ ಖಂಡಿತವಾಗೂ ಗೊತ್ತಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ. ಬೇಕಿದ್ದರೆ ನಿಮಗೆ ಅದನ್ನು ಮಾಡೋದು ಹೇಗೆ ಅನ್ನೋದೇನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಅದರ ಲಿಂಕನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಡ್ರ್ಯಾಗನ್ ಫ್ರೂಟ್ಸ್ ಗಿಡವನ್ನು ನೆಡ್ತಿರೋದನ್ನು ತೋರಿಸಿದ್ದೀನಿ ಅಷ್ಟೇ. ಒಂದು ಸಣ್ಣ ಪ್ರಯತ್ನ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ. ಹಾಗೆ ಗಾರ್ಡನ್ ಆಸಕ್ತಿ ಇದ್ದವರು ತುಂಬ ಒಳ್ಳೊಳ್ಳೆ ವಿಡಿಯೋನ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್.